ಮನಸ್ಸಿಗೆ ಭಾಳ ಬೇಜಾರಾಗುತ್ತೆ. ನಮ್ಮ ರಾಜ್ಯದಿಂದ ಆಯ್ಕೆಯಾದಂತಹ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಅವರ ಮೊಮ್ಮಗ ಮತ್ತು ಅವರ ಮಗ ಈ ರೀತಿ ಕಾಮಾಂಧತೆಯಿಂದ ಕೂಡಿರುವಂತಹ ಒಂದು ದುಷ್ಕೃತ್ಯವನ್ನು ಮಾಡಿದಾರಂದರೆ ಇದು ಕ್ಷಮೆಗೂ ಅರ್ಹವಲ್ಲದ ವಿಚಾರ. ಇದು ಆದಷ್ಟು ಬೇಗ ಅಪ್ಪ ಮಗನ ಇಬ್ಬರನ್ನು ಹಿಡಿದು ಕುತ್ತಿಗೆ ಕೈ ಹಾಕಿ ಪೊಲೀಸ್ನವರು ಕಪಾಳ ಕೊಡೋದು ಇಬ್ಬರನ್ನು ಜೈಲೊಳಗೆ ಹಾಕಬೇಕು ಅಂತ ಹೇಳಿ ಶ್ರೀರಾಮ್ ಸೇನೆ ಮನವಿ ಮಾಡ್ಕೊಳ್ತಾರೆ. ಬಟ್ ಇದರೊಳಗೆ ಕೆಲವರು ಡೀಪ್ ಫೇಕು ಅದು ಇದು ಅನ್ನೋ ರೀತಿಯಲ್ಲೂ ಕೂಡ ಕೆಲವರು ಮಾತಾಡ್ತಾರೆ. ನೋಡಿ, ಅದು ಫೇಕ್ ಆಗಿದ್ದರೆ, ಅದು ಏನೋ ಫ್ಯಾಬ್ರಿಕೇಟೆಡ್ಡೋ ಮ್ಯಾನಿಪುಲೇಟೆಡ್ಡೋ ಫೋಟೋಸೋ ವಿಡಿಯೋಸೋ ಆಗಿದ್ದರೆ ಪ್ರಜ್ವಲ್ ರೇವಣ್ಣವ್ರಿಗೆ ದೇಶ ಬಿಟ್ಟು ಓಡೋಗುವಂತಹ ಪರಿಸ್ಥಿತಿ ಬರ್ತಿರಲಿಲ್ಲ. ಧೈರ್ಯವಾಗಿ ಅವರು ಸೆಷನ್ಸ್ ಜಡ್ಜ್ ಮುಂದೆನೋ ಅಥವಾ ಒಂದು ಹೈಕೋರ್ಟ್ ಮುಂದೆ ಹೋಗಿ ಸ್ಟೇ ತರೋದೋ ಅಥವಾ ಈ ಕೃತ್ಯವನ್ನು ಯಾರು ಮಾಡಿದಾರೆ ಅಂತ ಹೇಳಿ ಅವ್ರು ಹೇಳ್ತಾರಲ್ಲ ಫೇಕ್ ಅಂತ, ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇತ್ತು. ಯಾಕೆ ರಾತ್ರೋರಾತ್ರಿ ಕಳ್ಳನ ಥರ ಜರ್ಮನಿಗೆ ಓಡೋಗ್ಬೇಕಾಗಿತ್ತು? ಯಾಕೆ ಎಚ್ ಡಿ ರೇವಣ್ಣವರು ಪ್ರೆಸ್ಸನ್ನು ಮೀಟ್ ಮಾಡ್ತಾ ಇಲ್ಲ? ಭವಾನಿ ರೇವಣ್ಣವರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಯಾಕೆ ತನ್ನ ಮಗ ಮಾಡಿರುವಂತಹ ಈ ಕಾಮಾಂಧತೆಯ ವಿಚಾರವಾಗಿ ನೂರಾರು ಜನ ಹೆಣ್ಣುಮಕ್ಕಳ ಜೀವನದಲ್ಲಿ ಕೊಳ್ಳಿ ಇಟ್ನಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡಬೇಕು. ಅಪ್ಪ ಮಗ ಇಬ್ಬರನ್ನು ಮೆಟ್ಟಲು ಹೊಡೆದು JDS ಪಕ್ಷದಿಂದ ಹೊರಕಾಕಬೇಕು ದೇವೇಗೌಡರು. ಅವ್ರಿಗೇನಾದ್ರು ನಿಜವಾಗ್ಲೂ ನೈತಿಕತೆ ಅನ್ನೋದಿದ್ದರೆ, ಹೆಣ್ಣುಮಕ್ಕಳ ಬಗ್ಗೆ ಏನಾದರೂ ಗೌರವ ಅನ್ನೋದಿದ್ದರೆ JDS ಪಕ್ಷಕ್ಕೆ, ಮಾಜಿ ಪ್ರಧಾನಿ HD ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ಮತ್ತು JDS ಅಲ್ಲಿರೋ ಎಲ್ಲ ಪದಾಧಿಕಾರಿಗಳಿಗೆ ಹೆಣ್ಣು ಮಕ್ಕಳ ಮೇಲೆ ಒಂದು ಸ್ವಲ್ಪ ಆದರೂ ಗೌರವ ಇದ್ದರೆ ಈ ಅಪ್ಪ ಮಕ್ಕಳು ಏನಿದ್ದಾರೆ ಕಾಮಾಂಧರು ಇಬ್ಬರನ್ನು ಮೆಟ್ಟು ತಗೊಂಡು ಹೊಡೆದು ಪಕ್ಷದ ಹೊರಗೆ ಹಾಕಬೇಕು. ರಾಜ್ಯ ಸರ್ಕಾರ ಏನು SIT ಫಾರ್ಮೇಷನ್ ಮಾಡಿದೆ ಅಂತ ಕೇಳ್ಬಿಟ್ಟಿದ್ದೀನಿ. ಅದು ವಿಚಾರದಲ್ಲಿ ದೇವೇಗೌಡರಾಗಲಿ ಕುಮಾರಸ್ವಾಮಿ ಅವರಾಗಲಿ ಅಥವಾ ಇನ್ಯಾವುದೇ ಒಕ್ಕಲಿಗರು ಬಲಾಢ್ಯ ನಾಯಕರು ಅದರಲ್ಲಿ ಮೂಗು ತೋರಿಸಬಾರ್ದು. ಸ್ವತಂತ್ರವಾಗಿ ಆ SIT ತನಿಖೆಯನ್ನು ಮಾಡಿ ಮುಗಿಸೋದಕ್ಕೆ ಇವರು ಅವಕಾಶ ಮಾಡಿಕೊಡ್ಬೇಕು. ಅದನ್ನಂತೂ ನಾನು ಒಪ್ಪೋದಿಲ್ಲ. ಯಾಕಂದರೆ ಪಾಲಿಟಿಕ್ಸಲ್ಲಿ ಈ ರೀತಿ